ಮಲಿ ಮತ್ತೆ ಇನ್ನೊಂದು ವಿಷಯ, ಬರ್ತಾ ಅದಕ್ಕೆ ಬೇಗ ಬನ್ನಿ ಅಂತ ಬೇರೆ ಹೇಳಿ ಕಳಿಸಿದ್ದಾರೆ. ಆದರೆ ನಾವೀಗ ಹೋಗ್ತಿರೋದು ಲಾಂಗ್ ಡ್ರೈವ್ಗೆ. ಶಾರ್ಟ್ ಟೈಮಲ್ಲಿ ಲಾಂಗ್ ಡ್ರೈವ್ ಹೇಗೆ ಸಾಧ್ಯ ಮಲಿ? ಆಗಲ್ಲ. ಅದಕ್ಕೆ ಏನು ಗೊತ್ತಾ ಮಲಿ, ಅದಕ್ಕೆ ಜೊತೆ ಮಾತಾಡಿ ಹೇಗೋ ನೀನೇ ಮ್ಯಾನೇಜ್ ಮಾಡಬೇಕು ಪ್ಲೀಸ್. ನೀವೇನು ಚಿಂತೆ ಮಾಡಬೇಡ್ರಿ, ನಾನು ಅಕ್ಕರ್ತ ಮಾತಾಡ್ತೀನಿ, ಅವರು ನಾನು ಹೇಳಿದ್ ಕೇಳ್ತಾರೆ. ಅದಕ್ಕೆ ಹೇಳೋದ್ಮೇಲೆ ನಮ್ಮ ಮನೇಲಿ ನಿನ್ನ ಹತ್ರ ಪವರ್ಫುಲ್ ಅಂದ್ರೆ ಈ ಪ್ರಭಾವಿ ರಾಜಕಾರಣಿ ಅಂತಾರಲ್ಲ ಹಂಗ. ಎಕ್ಸಾಕ್ಟ್ಲಿ ಮಲ್ಲಿ, ಎಕ್ಸಾಕ್ಟ್ಲಿ. ಗೌತಮ್ ಅವರೇ, ಅವ್ರ ರೂಮಲ್ಲೂ ಇಲ್ಲ, ಇನ್ನೂ ಬಂದಿಲ್ಲ ಅನ್ಸುತ್ತೆ. ಒಂದ್ಸಲ ನೀವು ಜಯತೆ ಅವ್ರು ಕಾಲ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳಿ ಪ್ಲೀಸ್. ಮಲಿ, ಬಿಗ್ ಬ್ರೋದು ಫೋನು, ಮಾತಾಡ್ಬಿಡ್ತೀನಿ ಒಂದು. ಹಲೋ ಬಿಗ್ ಬ್ರೋ, ಹೇಳು. ಜೈ, ನೀನು ಮಲ್ಲಿ ಎಲ್ಲಿದ್ದೀರಾ? ಅದು ಬಿಗ್ ಬ್ರೋ, ನಾನು ಮತ್ತೆ ಮಲ್ಲಿ ಹೀಗೆ ಸುಮ್ಮನೆ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಬಂದಿದ್ವಿ. ಬಸ್ರಿ ಬೈಕೆ ಪಾಪ ಕೇಳಿದ್ಲು, ನನಗೂ ಇಲ್ಲ ಅನ್ನೋಕ್ಕಾಗಲಿಲ್ಲ, ಅದಕ್ಕೆ ಹೀಗೆ ಹೊರಗಡೆ ಬಂದಿದ್ವಿ. ಅದು ಇಷ್ಟೊತ್ತಾದ್ರೂ ನಾವು ವಾಪಸ್ ಬರ್ತಿದ್ವಿ ನೋಡಿ, ನಿಮಗೆ ಟೆನ್ಷನ್ ಆಗಿರಬೇಕು. ಅದಕ್ಕೆ ಕಾಲ್ ಮಾಡಿ ಹೇಳೋಣ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ವಿ, ಅದನ್ನೇ ಅಷ್ಟೊತ್ತಿಗೆ ನೀನೇ ಕಾಲ್ ಮಾಡಿದೆ. ಲಾಂಗ್ ಡ್ರೈವ್ ಹೋಗಿದ್ದೀರಾ? ಸರಿ, ಗಾಡಿನ ಫಾಸ್ಟಾಗಿ ಓಡಿಸ್ಬೇಡ, ನಿಧಾನಕ್ಕೆ ಓಡಿಸು. ಇಲ್ಲ ಬ್ರೋ, ಫುಲ್ಲು ಸಾಫ್ಟಾಗಿ, ಐ ಮೀನ್ ಸ್ಮೂತಾಗಿ ಓಡಿಸ್ತಾ ಇದ್ದೀನಿ. ಬೇಕಾದ್ರೆ ಬಂದಮೇಲೆ ಮಲಿನೇ ಕೇಳು ನೀನು. ಅದೆಲ್ಲ ಏನು ಬೇಕಾಗಿಲ್ಲ, ನಿಧಾನಕ್ಕೆ ಓಡಿಸು ಅಷ್ಟೇ. ಎಕ್ಸಾಕ್ಟಾಗಿ ಎಲ್ಲಿದ್ದೀರಾ ಈಗ? ಎಕ್ಸಾಕ್ಟಾಗಿ ಈಗ ಸಿಟಿಯಿಂದ ಹೊರಗಡೆ ಬಂದು ಅದತ್ರ ಬಿಡದಿ ಹತ್ರ ಇದ್ದೀವಿ. ಸಿಟಿ ಬಿಟ್ಟು ಹೊರಗಡೆ ಹೋಗಿದ್ದೀರಾ? ಈಗಾಗಲೇ ಟೈಮ್ ಆಗಿದೆ ಜೈ, ತಿರುಗಿಸ್ಕೊಂಡು ವಾಪಸ್ ಬನ್ನಿ. ಸರಿ ಬಿ ಬ್ರೋ, ಓಕೆ, ಬರ್ತೀವಿ. ಓಕೆ ರೀ, ನಾವ್ ಹಿಂಗ್ ಬರೋದ್ನ ಅವ್ರಿಗೆ ಹೇಳ್ಬೇಕಿತ್ತೋ ಏನೋ, ಪಾಪ ಗಾಬರಿ ಆಗಿದ್ದಾರೆ. ಇಟ್ಸ್ ಓಕೆ ಮಲಿ, ಅಪರೂಪಕ್ಕೆ ಅವಾಗವಾಗ ಈ ಥರ ಆಗುತ್ತೆ. ನೀನು ಯಾಕೆ ಅದನ್ನೆಲ್ಲ ಮನ್ಸು ಕಚ್ಕೋತ ಬಿಟ್ಟಾಕ್, ಆರಾಮಾಗಿರು, ಖುಷಿಯಾಗಿರು. ಬರ್ತಾ ಇದ್ದಾರೆ, ಡೋಂಟ್ ವರಿ. ಸಾರಿ ಗೌತಮ್ ಅವರೇ. ಸಾರಿ ಯಾಕೆ? ಅಲ್ಲ, ಅದು ಮಲ್ಲಿನ ಆಚೆ ಕರ್ಕೊಂಡು ಹೋಗೋ ನೆಪದಲ್ಲಿ ದಿಯಾನ ಎಲ್ಲಿ ಮೀಟ್ ಮಾಡಕ್ಕೆ ಹೋಗಿರ್ತಾರೆ ಅಂತ ಜಯದೇವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ. ಐ ಆಮ್ ರಿಯಲಿ ವೆರಿ ಸಾರಿ. ನನ್ನ ಟೆನ್ಷನು ನಿಮಗೆ ಕೊಟ್ಟೆ. ಐ ಆಮ್ ಸೋ ಸಾರಿ. ಇಟ್ಸ್ ಓಕೆ. ಮಲ್ಲಿ ಮೇಲಿನ ಕನ್ಸರ್ನ್ಗೆ ನೀವು ಟೆನ್ಷನ್ ಮಾಡ್ಕೊಂಡಿದ್ದೀರ ಅಷ್ಟೇ. ಡೋಂಟ್ ವರಿ, ಬನ್ನಿ, ಬರ್ತಾರೆ. ಇಲ್ಲ, ಅವ್ರು ಬರೋವರೆಗೂ ನನಗೆ ನಿದ್ದೆ ಬರಲ್ಲ. ನೀವು ಹೋಗಿ ಮಲ್ಕೊಳ್ಳಿ, ನಾನು ಆಮೇಲೆ ಮಲಗ್ತೀನಿ. ಓಕೆ. ನೀರು ಖಾಲಿಯಾಗಿದೆ. ಅಪೇಕ್ಷಾ, ರಾಮಣ್ಣಂಗೆ ಒಂಚೂರು ನೀರು ಥರ ಕೇಳ್ತೀರಾ ಕಾಲ್ ಮಾಡಿ? ಪರವಾಗಿಲ್ಲ, ನಾನೇ ಹೋಗಿ ತಗೊಂಡು ಬರ್ತೀನಿ. ನನಗೆ ನಿನ್ನ ಜೊತೆ ಈ ಥರ ಲಾಂಗ್ ಡ್ರೈವ್ ಬಂದಿದ್ದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಮಲ್ಲಿ. ನಂಗೂ ಅಷ್ಟೇ ರೀ, ಸಾನಿ ಖುಷಿ ಆಗ್ತೈತೆ. ಅದ್ರಾಗೂ ನಿಮ್ಮ ಜೊತೆ ಬಂದಿದ್ದೀನಲ್ಲ, ನನ್ನ ಖುಷಿಗಂತೂ ಮಿಗಿಲೇ ಇಲ್ಲ. ಹೌದಾ? ಚಿಕ್ಕಳ್ಳಿ ಕಾಣಿಸ್ತಾ ಇದೆ ನಿಮ್ಮ ಮುಗ್ದಲ್ಲ ನಗು. ಮಲಿ, ಆ್ಯಕ್ಚುಲಿ ಏನು ಗೊತ್ತಾ, ನಾನು ನನ್ನ ಕರ್ಕೊಂಬಂದಿದ್ದು ಲಾಂಗ್ ಡ್ರೈವ್ಗಲ್ಲ, ಮತ್ತೆ ಸರ್ಪ್ರೈಸ್ ಕೊಡೋದಕ್ಕೆ. ಸರ್ಪ್ರೈಸಾ? ನಿನಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ತುಂಬಾ ಆಸೆ ಆಗ್ತಿತ್ತು ಮಲ್ಲಿ. ಅದಿಲ್ಲ, ಹತ್ರದಲ್ಲಿ ನನ್ನ ಫ್ರೆಂಡ್ ಮನೇಲಿದೆ, ನಾನು ಹೋಗಿ ಹಿಂಗೆ ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ನೀನು ಅಲ್ಲಿವರೆಗೂ ಕಾರಲ್ಲಿ ಕೂತಿರು. ರೀ, ನಾನು ಒಬ್ಳನ್ನೇ ಬಿಟ್ಟು ಹೋದ್ರೆ ಅಕ್ಕ ಬಾವ ಬೈತಾರೆ. ಅಕ್ಕ ಬಾವಂಗೆ ಗೊತ್ತಾದ್ರೆ ತಾನೇ ಮಲ್ಲಿ ಬೈಯೋದಕ್ಕೆ. ಒಂದು ನೀನು ಹೇಳ್ಬೇಕಿಲ್ಲ, ನಾನು ಹೇಳ್ಬೇಕು. ಇಬ್ರು ಹೇಳಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ನೀನು ಆರಾಮಾಗಿ ಕಾರಲ್ಲಿ ಕೂತಿರೋ, 5 ನಿಮಿಷ ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ರೀ, ಇಷ್ಟು ದೂರ ಕರ್ಕೊಂಡು ಬಂದು ನಾನು ಒಬ್ಳನ್ನೇ ಬಿಟ್ಟು ಹೋದ್ರೆ ನನಗೆ ಸಾನೇ ಭಯ ಆಯ್ತದೆ ರೀ. ನೀನು ಒಬ್ಳೇ ಎಲ್ಲಿರ್ತೀಯ, ಕಾರಲ್ಲಿ ಕೂತಿರೋ, ಆರಾಮಾಗಿ ಸಾಂಗ್ ಕೇಳ್ತಿರೋ, ಸುತ್ತಮುತ್ತ ಜನ ಓಡಾಡ್ತೀರ, ನಿನಗೇನು ತೊಂದರೆ ಆಗಲ್ಲ. ಇಲ್ಲ ಹತ್ರದಲ್ಲೇ ಮಲ್ಲಿ, ನಾನು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆ್ಯಕ್ಚುಲಿ ಮಲ್ಲಿ, ನಿನ್ನೇ ಅಲ್ಲಿ ಕರ್ಕೊಂಡು ಹೋಗ್ಬೋದಿತ್ತು. ಕಾರ್ ಹೋಗಲ್ಲ, ಅಲ್ಲಿ ಚಿಕ್ಕ ದಾರಿ, ಅದು ವಾಕಲ್ಲೇ ಹೋಗೋಕ್ಕಾಗೋದು, ಇಲ್ಲ 2 ವೀಲರ್ ಹೋಗ್ಬೋದು. ನಿನ್ನ ಕರ್ಕೊಂಡು ಹೇಗೆ ಹೋಗೋಕ್ಕಾಗತ್ತೆ? ಅದಕ್ಕೆ ನೀನು ಕಾರಲ್ಲಿ ಕೂತಿರೋ, ನಾನು ಹೋಗಿ ಇಸ್ಕೊಂಡ್ಬಂದ್ಬಿಡ್ತೀನಿ. ರೀ, ಗಂಡಾಗಿ ಹೆಂಡತಿ ಗಿಫ್ಟ್ ಕೊಡಬೇಕು ಅಂತ ಅಷ್ಟು ಆಸೆಯಿಂದ ಬಂದಿದ್ದೀನಿ, ನಿರಾಸೆ ಮಾಡಬೇಡ ಮಲ್ಲಿ. ನೋಡ್ತಾ ಇರೋದು, ಹುಷಾರು. ಈ ಪಾರ್ಥ ಯಾವಾಗಲೂ ಅತ್ತಿಗೆ ಅಂದ್ಕೊಂಡು ಅಕ್ಕಂಗೆ ಸಪೋರ್ಟ್ ಮಾಡ್ತಾರೆ. ಅವರಿಗೆ ಅಕ್ಕ ಏನು ಅನ್ನೋದನ್ನು ಅರ್ಥ ಮಾಡಿಸ್ಬೇಕು. ಹಾಗಾಗಬೇಕು ಅಂದರೆ ನಾನು ಮೊದಲು ಅವರನ್ನು ಪೂರ್ತಿಯಾಗಿ ನನ್ನ ಕಡೆ ಎಳ್ಕೋಬೇಕು.
ನಾನು ತೋರಿಸೋ ಪ್ರೀತಿ ಮುಂದೆ ಅವರಿಗೆ ಇನ್ಯಾವುದು ದೊಡ್ಡದಾಗಿ ಕಾಣಿಸ್ಬಾರ್ದು. ನಾನೇ ಅವ್ರ ಪ್ರಪಂಚ ಆಗಿರಬೇಕು, ನಾನೇ ಅವ್ರಿಗೆ ಎಲ್ಲನೂ ಆಗಿರಬೇಕು. ಈಗ ನಾನು ಏನು ಮಾಡ್ತೀನಿ ಅಂದರೆ, ನಮ್ಮ ಪ್ರೀತಿ ಹೇಗೆ ಶುರುವಾಯಿತೋ ಅದನ್ನು ಅಲ್ಲಿಂದಾನೇ ಶುರು ಮಾಡ್ತೀನಿ. ಅದೇ ನಾನು, ಅದೇ ಅವರು, ಮತ್ತದೇ ನಮ್ಮ ಪ್ರೀತಿ. ಬಟ್ ಹೊಸ ಸ್ಟಾರ್ಟಿಂಗ್ ಅಷ್ಟೆ, ರಿಫ್ರೆಶ್ ಕೊಟ್ಟ ಹಾಗೆ. ಆಟ ಈಗ ಶುರುವಾಗುತ್ತೆ. ಹಾಯ್ ಬೇಬಿ. ಹಾಯ್. ಸಾರಿ ಬೇಬಿ, ಅದು ಲೇಟ್ ಆಗೋಯ್ತು. ಈ ಹೆಂಡತಿ ಅಂತ ಒಬ್ಳಿದಾಳಲ್ಲ, ಅವಳು ಕಣ್ ತಪ್ಪಿಸ್ ಬರೋಷ್ಟೊತ್ತಿಗೆ ಪರದಾಡಬೇಕಾಯ್ತು. ಈ ಹೆಂಡತಿ ಅನ್ನೋದು ಒಂಥರ ಜೈಲರ್ ಇದ್ದಾಗೆ ಬೇಬಿ. ಅವಳು ಬಂದಿದ್ದು ನನ್ನ ಲೈಫೇ ಜೈಲ್ ಆಗ್ಬಿಟ್ಟಿದೆ. ಅವಳಿಗೆ ಸುಳ್ಳು ಹೇಳಿ ಪೂಸಿ ಹೊಡೆದು ಹೇಗೋ ಮಾಡಿ ಕಣ್ ತಪ್ಪಿಸಿ ಬರೋಷ್ಟೊತ್ತಿಗೆ ಲೇಟ್ ಆಗೋಯ್ತು. ಅದ್ ಬಿಡು ಬೇಬಿ. ಬೇಬಿ, ಯು ಲುಕಿಂಗ್ ಸೋ ಗಾರ್ಜಿಯಸ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ ನೀನು. ನಿನ್ನ ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಈ ಯಾವ್ದಾದ್ರು ಡೈಮಂಡ್ ರಿಂಗ್ ನ ಕಳೆದೋಗಿ ಅದನ್ನ ಕಷ್ಟಪಟ್ಟು ನಾವು ಹುಡುಕಿ ಅದು ವಾಪಸ್ ಸಿಕ್ಕಿದಾಗ ಖುಷಿ ಆಗುತ್ತೆ ಗೊತ್ತಾ. ಅಷ್ಟು ಖುಷಿ ಆಗ್ತಿದೆ ಬೇಬಿ ನೀನು ನೋಡಿದ್ರೆ. ನಿನಗೆ ಗೊತ್ತಾ ನಾನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಅಂತ. ನಾನು ಅಷ್ಟೇ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ. ಹೌದು, ನಿಮ್ಮ ಅಣ್ಣ ಯಾಕೆ ಈ ಥರ ಮಾಡ್ತಿದ್ದಾರೆ? ಅವನ ಬಗ್ಗೆ ಯಾಕೆ ಬೇಬಿ ವಿಷಯ ತೆಗಿತೀಯ? ಅದು ಬೇಬಿ, ನಾನು ಹಿಂದೆ ಮಾಡಿದಂಥ ಒಂದಷ್ಟು ತುಂಬ ಒಳ್ಳೆ ಕೆಲಸಗಳಿತ್ವಲ್ಲ, ಅದೆಲ್ಲ ನಮ್ಮ ಅಣ್ಣಂಗೆ ಗೊತ್ತಾಗಿ ಅವನು ನನ್ನನ್ನು ಪ್ರಿಕಾಷನರಿ ಮೆಷರ್ ಅಂತ ಹೌಸ್ ಅರೆಸ್ಟ್ ಮಾಡ್ಬಿಟ್ಟಿದ್ದಾನೆ. ಮನೆಯಿಂದ ಕಾಲು ಈಚೆ ಇಡೋಗಿಲ್ಲ, ಆಫೀಸ್ಗೆ ಹೋಗಿಲ್ಲ, ಕಂಪ್ಲೀಟ್ ಎಲ್ಲ ಬ್ಯಾನ್ ಮಾಡ್ಬಿಟ್ಟಿದ್ದಾನೆ. ನನಗಂತೂ ಮನೆ ಅನ್ನೋದು ಒಂಥರ ಸೆಂಟ್ರಲ್ ಜೈಲ್ ಆಗ್ಬಿಟ್ಟಿದೆ ಬೇಬಿ. ಅಟ್ಲೀಸ್ಟ್ ಜೈಲಲ್ಲಾದ್ರೂ ಬೇಲ್ ಅನ್ನೋ ಒಂದು ಆಪ್ಷನ್ ಇದೆ ಬೇಬಿ, ಬಟ್ ನನಗೆ ಅದೂ ಇಲ್ಲ. ನಾಯಿ ಪಾಡಾಗಿದೆ ನಂದು. ಆದ್ರೂ ಬೇಬಿ ಚಾಲೆಂಜ್ ಆಗ್ತೀನಿ, ನಮ್ಮಿಬ್ರನ್ನ ಯಾರ ಕೈಲೂ ದೂರ ಮಾಡೋಕ್ಕಾಗಲ್ಲ ಬೇಬಿ. ಯಾಕಂದ್ರೆ ನಮ್ಮಿಬ್ರು ಲವ್ ಅಷ್ಟು ಸ್ಟ್ರಾಂಗು. ನೀನು ನನ್ನನ್ನಾಗ್ಲಿ, ನಾನು ನಿನ್ನಾಗ್ಲಿ ಅಷ್ಟು ಒಬ್ರಿಗೊಬ್ರನ್ನ ಹಚ್ಕೊಂಡಿದೀವಿ, ಪ್ರೀತಿಸ್ತೀವಿ ಬೇಬಿ. ಪ್ರಪಂಚದಲ್ಲಿ ಯಾವುದಕ್ಕೆ ಬೇಕಾದ್ರೂ ಬ್ರೇಕ್ ಕೊಡ್ಬೋದು ಬೇಬಿ, ಆದ್ರೆ ನಮ್ಮ ಲವ್ಗೆ ಬ್ರೇಕ್ ಹಾಕೋಕೆ ಚಾನ್ಸೇ ಇಲ್ಲ ಬೇಬಿ. ಬೇಕಾದ್ರೆ ಎದುರುಗಡೆ ಬರ್ತಿರೋ ಸುನಾಮಿನ್ ತಡಿಬೋದೇ ಹೊರತು ಲವ್ನಾಗ್ಲಿ ಲವರ್ಸ್ನಾಗ್ಲಿ ಯಾರ ಕೈಲೂ ತಡೆಯಕ್ಕಾಗೋದಿಲ್ಲ. ನಾವೊಂಥರ ಪಾಪಸ್ ಕಳ್ಳಿ ಅಂತಾರಲ್ಲ, ಕ್ಯಾಕ್ಟಸ್, ಆ ಥರ ನಮ್ಮನ್ನ ತಗೊಂಡೋಗಿ ಮರಳು ಭೂಮಿಲಿ ಎಸೆದ್ರು ನಾವ್ ಹೇಗೋ ಬೆಳ್ಕೊಂಡ್ಬಿಡ್ತೀವಿ. ಕರೆಕ್ಟ್. ನಮ್ಮಿಬ್ರನ್ನ ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾವಿಬ್ರು ಒಬ್ರನ್ನೊಬ್ರನ್ನ ಅಷ್ಟು ಹಚ್ಕೊಂಡಿದ್ದೀವಿ. ಪಾರ್ಥ, ತಗೊಳ್ಳಿ. I'm really sorry. ಪಾರ್ಥ, ಐ ಆಮ್ ಸೋ ಸಾರಿ. ಅದು ಬೈ ಮಿಸ್ಟೇಕ್ ಆಗಿ. ಅಪೇಕ್ಷೆ ಏನ್ರಿ ನೀವು? ನಾನು ಸಿಗ್ದಾಗ್ಲೆಲ್ಲ ಏನಾದರೂ ನನ್ನ ಮೇಲೆ ಚೆಲ್ತಾನೆ ಇರ್ತೀರಾ. ನಾನಾಗಿ ನಾನೇ ಮುದ್ದು ಮಾಡಿದ್ರೆ, ಪ್ರೀತಿಯಿಂದ ಮಾತಾಡ್ಸಿದ್ರೆ ನಮ್ಮ ಚಿನ್ನಂಗೆ ಇಷ್ಟ ಆಗತ್ತೆ. ಯಾವುದಕ್ಕೂ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾತಾಡಿಸಿ ಅವಳನ್ನ ಖುಷಿ ಪಡಿಸ್ತೀನಿ. ಅವಳ ಕೈನಲ್ಲಿ ಸೈ ಅನ್ನಿಸ್ಕೋತೀನಿ. ಚಿನ್ನ, ಏನು? ಅದೇನು ಅಂದರೆ, ನಾನು ಮೊನ್ನೆ ಫ್ಲ್ಯಾಶ್ ಬ್ಯಾಕ್ ಹೋಗ್ಬಿಟ್ಟಿದ್ದೆ ಕಣೆ. ಆ ದಿನಗಳಿಗೆ ಆ ನಮ್ಮ ಕಾಲೇಜ್ ಲವ್ ಸ್ಟೋರಿ ಎಷ್ಟು ಚೆನ್ನಾಗಿತ್ತಲ್ಲ. ನಮ್ಮ ಲವ್ ಸ್ಟೋರಿ ಅದ್ಭುತವಾಗಿತ್ತಲ್ವಾ? ಈಗಲೂ ನೆನ್ಸ್ಕೊಂಡ್ರೆ ಒಂಥರ ರೋಮಾಂಚನ ಆಗುತ್ತೆ. ಜುಮ್ 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 ರೋಮಾಂಚನ ಅಂಥದ್ದೇನೂ ಇಲ್ಲ. ನಿನಗೆ ಅದು ಸರಿ ನಮ್ಮ ಮನೆ ಮುಂದೆ
ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಬೈಕ್ ಹಾಕೊಂಡು ಅಲಿತಾ ಇದ್ದೆ. ಅದ್ರ ಮೇಲೆ ಕಪ್ಪು ಕೂಲಿಂಗ್ ಗ್ಲಾಸು ಜಾಕೆಟ್ ಬೇರೆ. ಆದರೆ ಅದು ಯಾವುದು ನಿಂದಾಗಿರ್ಲಿಲ್ಲ, ಗೌತಮ್ದು. ನಿನಗೆ ಹೆಂಗೆ ಗೊತ್ತಾಯ್ತದು? ಹಾಂ, ಲೂಸ್ ಆಗಿತ್ತಲ್ಲ, ಅದರಲ್ಲೇ ಗೊತ್ತಾಗಿತ್ತು ಅದು ಮುಂದು ಅಂತ. ಅವನು ಪೂಸಿ ಹೊಡೆದು ತೊಗೊಂಬಂದು ನನ್ನ ಮುಂದೆ ಬಿಲ್ಡಪ್ ಕೊಡೋದು, ಸಾಲದಕ್ಕೆ ಎಲ್ಲ ನಂದೇ ಅನ್ನೋ ಥರ ಪೋಸ್ ಬೇರೆ ಕೊಡೋದು. ಅದೇನಾದ್ರೂ ಆಗಿರ್ಲಿ ಕಣೆ. ನೋಡಿ, ಗಾಡಿ ಯಾರ್ದಾದ್ರೂ ಆಗಿರ್ಲಿ, ಆ ಗಾಡಿ ಮೇಲಿದ್ದ ಬಾಡಿ ನಂದೇ ಅಲ್ವಾ? ಆ ಬಾಡಿಲಿದ್ದ ಹಾರ್ಟು ನಂದೇ ಆಗಿತ್ತು, ಆ ಹಾರ್ಟಲ್ಲಿದ್ದ ಕ್ವೀನು ನೀನೇ ಆಗಿದ್ದೆ ಅಲ್ವಾ? ಸಾಕು ನಿಲ್ಸು ನೀನು ಓವರ್ ಆ್ಯಕ್ಟಿಂಗ್. ಈ ರೀತಿ ಏನೋ ಪ್ರಾಸವಾಗಿ ಮಾತಾಡೋದು, ಅದಕ್ಕೆ ನಾನು ಇಂಪ್ರೆಸ್ ಆಗಿಬಿಡ್ಬೇಕು ಅಲ್ವಾ? ಇದು ಒಳ್ಳೆ ಕತೆ ಐತೆ. ಮುದ್ದು ಮಾಡಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀಯ, ಮುದ್ದು ಮಾಡಿದ್ರೆ ಡ್ರಾಮಾ ಓವರ್ ಆ್ಯಕ್ಟಿಂಗು ಅಂತೀಯ. ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಹೋಗಿ ಹಂಗೆ ಮಾಡಿದ್ರೆ ಉಗಿಸ್ಕೋತೀನಿ, ಹಿಂಗೆ ಮಾಡಿದ್ರೆ ಉಗಿಸ್ಕೋತೀನಿ. ಉಗಿಸ್ಕೊಳ್ಳೋದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ನನಗೆ. ಮತ್ತೆ ಕೋಮಾಗಿ ಹೋಗೋದೇ ಬೆಟ್ರ್ ಅನಿಸ್ತಾ ಇದೆ. ಆನಂದ್, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ನಂಗೆ ಅದ್ರ ಬಗ್ಗೆ ಈಗಲೂ ಯೋಚನೆ ಮಾಡಿದ್ರೆ ಒಂಥರ ಬೆಚ್ಚ ಬಿದ್ದಂಗೆ ಆಗುತ್ತೆ. ಸಾರಿ ಚಿನ್ನ, ಏನೋ ಫ್ಲೋನಲ್ಲಿ ಹಂಗೆ ಅಂದ್ಬಿಟ್ಟೆ. ಇಷ್ಟಕ್ಕೆಲ್ಲ ಆಳ್ತಾರೇನೆ? ನೀನು ಹಾಸ್ಪಿಟ್ಲಲ್ಲಿ ಎಚ್ಚರ ಇಲ್ಲದೆ ಮಲಗಿದ್ಯಲ್ಲ, ಅದು ನೆನಪಾಗೋಯ್ತು ನನಗೆ. ಈಗ ಚೆನ್ನಾಗಿದ್ದೀನಲ್ಲ ನೋಡು, ನಿನ್ನ ಮುಂದೆ ಒಳ್ಳೆ ಗುಂಡ್ಕಲ್ ಥರ ಕೂತಿದ್ದೀನಿ. ನೀನೇನೆ ಒಳ್ಳೆ ಮಗು ಥರ ಅಳ್ತೀಯಪ್ಪ. ನನಗೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಇಷ್ಟಕ್ಕೆಲ್ಲ ಅಳ್ತಾರ? ಒಳ್ಳೆ ಮಗು ಕಣೆ ನೀನು, ಅಳ್ಬೇಡ ಸುಮ್ಮನೆ. ಬೇಬಿ, ಲೇಟ್ ಆಯಿತು. ಮಲ್ಲಿನ ಬೇರೆ ಒಬ್ಳನ್ನೇ ಬಿಟ್ಟು ಬಂದಿದ್ದೀನಿ. ಅವಳು ಬಾಯಿ ಬಡ್ಕೊಳ್ಳೋಕ್ಕೂ ಮುಂಚೆ ನಾನು ನೋಡ್ತೀನಿ ಬೇಬಿ. ಅಯ್ಯೋ, ಇನ್ನೊಂದು ಸ್ವಲ್ಪ ಹೊತ್ತು ಇರ್ಬೋದಲ್ವಾ? ಬೇಬಿ, ಮನೇಲಿ ಎಲ್ಲರೂ ಕಣ್ ತಪ್ಪಿಸಿ ಬಂದಿದ್ದೀನಿ. ಎಲ್ಲರ ಕೈಲಿ ತಗ್ಲಾಕೊಳ್ಳೋಕೆ ಮುಂಚೆ ಹೋಗ್ಬಿಟ್ರೆ ಸೇಫ್ ಅಲ್ವಾ? ನನ್ನ ಪರಿಸ್ಥಿತಿ ಒಂಥರ ಹೆಂಗಾಗಿದೆ ಅಂದರೆ ಬೇಬಿ, ಕದ್ದು ಮುಚ್ಚಿ ಹಾಲು ಕುಡಿದು ಬೇಕು ಎಸ್ಕೇಪ್ ಆಗ್ಬಿಡುತ್ತಲ್ಲ, ಆ ಥರ ಆಗಿದೆ. ಇರಬೇಕು ಅಂತ ಆಸೆ ಆದರೆ ಪ್ರೈವಸಿನೂ ಇಲ್ಲ, ಟೈಮೂ ಇಲ್ಲ. ಅಂದರೆ ಕೊನೆವರೆಗೂ ನೀವು ಹೀಗೆ ಕಳ್ಬೇಕು ಥರ ಇರ್ತೀರಾ? ನಿಮಗೆ ಯಾವ ಭಯನೂ ಇಲ್ಲದೆ ತನಗೆ ಯಾವಾಗ ಬೇಕೋ ಅವಾಗ ಬೇಟೆ ಆಡೋ ಟೈಗರ್ ಥರ ಯಾವಾಗ ಆಗೋದು ನೀವು? ಬೇಬಿ, ಏನು ಮಾತಾಡ್ತದ್ಯಾ? ಐ ಆಮ್ ಬೇಸಿಕಲಿ ಟೈಗರ್ ಬೇಬಿ. ಆದರೆ ಮದುವೆ ಆದ್ಮೇಲೆ ಬೇಕಾಗ್ಬಿಟ್ಟಿದ್ದೀನಿ ಅಷ್ಟೇ. ಡೋಂಟ್ ವರಿ ಬೇಬಿ, ಟೈಗರ್ ಈಸ್ ಆಲ್ವೇಸ್ ಎ ಟೈಗರ್. ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಏನು ಗೊತ್ತಾ? ಆಫೀಸ್ ಪಕ್ಕದಲ್ಲೇ ಒಂದು ಫ್ಲ್ಯಾಟ್ ಪರ್ಚೇಸ್ ಮಾಡ್ಬಿಡ್ತೀನಿ. ನಿನ್ನನ್ನು ಅಲ್ಲಿಡ್ತೀನಿ. ಈ ಕಡೆ ಆಫೀಸ್ ಕೆಲಸನೂ ಈಸಿ ಆಗುತ್ತೆ, ನಿನ್ನನ್ನು ಮೀಟ್ ಮಾಡೋ ಕೆಲಸನೂ ಈಸಿ ಆಗುತ್ತೆ, ಎಲ್ಲ ಕೆಲಸ ಸಲೀಸಾಗುತ್ತೆ. ಏನಂತೀಯ? ಓಕೆ, ಬಟ್ ನೀವು ನನ್ನ ಕದ್ದು ಮುಚ್ಚಿನೇ ಮೀಟ್ ಮಾಡ್ತಿದ್ದೀರಾ. ಅದೇ ಈ ಬೆಕ್ಕು ಹಾಲು ಕುಡ್ದು ಓಡೋಗುತ್ತಲ್ಲ ಆ ಥರ. ಬೇಬಿ, ಯಾಕೆ ಈ ಥರ ಕೋಪ ಮಾಡ್ಕೋತಾ ಇದೆಯಾ? ಬೇಬಿ, ನಾನು ಆದಷ್ಟು ಬೇಗ ಮನೇಲಿ ಒಪ್ಪಿಸ್ತೀನಿ. ಎಲ್ರೂ ಒಪ್ಪಿಲ್ಲ ಅಂದರೆ ಹೇಗೋ ಒಪ್ಪೋ ಥರ ಮಾಡ್ತೀನಿ. ಒಪ್ಪೋ ಥರ ಮಾಡಿ ನಿನ್ನ ಅಫಿಷಿಯಲಿ ನನ್ನ ಒಳಗೆ ಮಾಡ್ಕೋತೀನಿ ಬೇಬಿ. ಎರಡು ನಿಮಿಷ ಬಂದ್ಬಿಡ್ತೀನಿ ಅಂತ ಹೋದ್ರು, ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ? ಎತ್ತಗೋದ್ರಿ ಇವರು? ನೀವು ನನ್ನನ್ನು ಮದುವೆ ಆಗಬೇಕು ಅಂದರೆ ಫಸ್ಟು ಆ ಮಲ್ಲಿಗೆ ನೀವು ಡಿವೋರ್ಸ್ ಕೊಡಬೇಕು. ಅದ್ರ ಬಗ್ಗೆ ಫಸ್ಟ್ ಯೋಚನೆ ಮಾಡಿ, ಮಿಕ್ಕಿದೆಲ್ಲ ವಿಲ್ ಸಿ ಲೇಟರ್. ಬೇಬಿ, ಡಿವೋರ್ಸ್ ಕೊಡೋಕೆ ನಾನೇನೋ ರೆಡಿ ಇದ್ದೀನಿ, ಆದರೆ ಅವಳು ಒಪ್ಪಬೇಕಲ್ಲ. ಅವಳು ಹೇಗೆ ಬಿಡ್ತಾಳೆ? ಹಾಗಾದರೆ ನನ್ನನ್ನು ಬಿಟ್ಬಿಡಿ. ಬೇಬಿ, ಏನು ಮಾತು ಅಂತ ಆಡ್ತಿದ್ಯಾ ನೀನು? ಬೇಬಿ, ರಿಸ್ಕ್ ತೊಗೊಂಡೇನಲ್ವ ಬೇಬಿ ರಸ್ ತಿನ್ನೋಕ್ಕಾಗೋದು? ನೀನು ನನ್ನ ಪಾಲಿನ ರಸ್ಕ್ ಇದ್ದಾಗೆ ನಾನು ಹೇಗೆ ಮಿಸ್ ಮಾಡ್ಕೋತೀನಿ ನನ್ನ? ನೀನೇನೋ ತಲೆ ಕೆಡಿಸ್ಕೋಬೇಡ ಬೇಬಿ. ಈ ಡಿವೋರ್ಸ್ ವಿಚಾರದಲ್ಲಿ ನಾನೇನಾದರೂ ಟ್ರೈ ಮಾಡ್ತೀನಿ. ಏನು ಟ್ರೈ ಮಾಡ್ತೀರಾ? ನೀವು ಟ್ರೈ ಮಾಡ್ತಾನೆ ಇರಿ ಬೇಬಿ, ಆಗಲ್ಲ. ಎತ್ತಗೋದ್ರಿ ಇವರು? ಜೈ, ಮಲ್ಲಿ ಎಲ್ಲಿ? Go back. ಅಯ್ಯೋ, ಅಲ್ಲಿಗೆ ಹೋಗೋರೆ ಅನ್ಸುತ್ತೆ.
ಥೋ ನಾನು ಬೇರೆ ಈ ಕಡೆಗೆ ಬಂದಲ್ಲ. ಬೇಬಿ ಕೆಲಸ ಕೆಡ್ತು. ನಾನು ನೋಡ್ತೀನಿ ಬೇಬಿ. ಮತ್ತೆ ಸಿಗ್ತೀನಿ. ಅಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಇರ್ಬೋದಲ್ವಾ? ಇನ್ನೊಂದು ಸ್ವಲ್ಪ ಹೊತ್ತು ಹೇಗಿರ್ಲಿ ಬೇಬಿ? ನೀನೇ ನೋಡ್ತಿದ್ಯಲ್ಲ, ಅವಳು ಹುಡುಕ್ತಾ ಇದ್ದಾಳೆ ನನ್ನ. ನಾನು ಹೋಗ್ಲೇಬೇಕು. ಸಾರಿ ಬೇಬಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಮತ್ತೆ ಸಿಗ್ತೀನಿ. ಆದಷ್ಟು ಬೇಗ ಸಿಗ್ತೀನಿ. ನಾಳೆನೇ ಸಿಗ್ತೀನಿ. ಬರ್ತೀನಿ. ರೀ ಎಲ್ಲೋಗಿದ್ರಿ ನೀವು? ಯಾಕೆ ತಡ ಮಾಡಿದ್ರಿ? ಮಾತಾಡ ಮಲ್ಲಿ, ನೀನು ಎಲ್ಲಿಗೋಗಿದ್ದೆ ನೀನು? ಆ ಪ್ರಶ್ನೆ ನಾನು ನಿನಗೆ ಕೇಳಬೇಕು. ಕಾರ್ ತಾನೇ ಇರು ಅಂತ ಹೇಳಿದೀನಿ ತಾನೆ. ಕಾರ್ ಬಿಟ್ಟೆಲ್ಲ ಹೋಗಿದ್ದೆ. ಅಲ್ಲ ರೀ, ನೀವು ಬರೋದ್ ಸಾನೆ ಒತ್ತಾಯ್ತಲ್ಲ, ನಿಮ್ಮನ್ನೇ ಹುಡುಕೊಂಡು ಹೋಗಿದ್ದೆ. ಹುಡ್ಕೊಂಡು ಹೋಗ್ಬಿಡ್ತೀಯಾ? ಹೇಳಿದೀನಿ ತಾನೆ ಇಲ್ಲಿಂದ ಎಲ್ಲೂ ಹೋಗ್ಬಾರ್ದು ಅಂತ. ಎಷ್ಟು ಭಯ ಆಗಿದ್ದು ಗೊತ್ತಾ ನನಗೆ? ನಾನು ಅಲ್ಲಿಂದ ಬಂದು ನೋಡ್ತೀನಿ, ಕಾರ್ ಮಾತ್ರ ಇದೆ, ನೀನಿಲ್ಲ. ಹಿಂಗೆಲ್ಲ ಮಾಡ್ಬೇಡ ಮಲ್ಲಿ. ಆಯ್ತು, ಸಾರಿ. ನೀನು ಕಾಣಿಸ್ಲ್ವಾ ನನ್ನ ಕೋಪದಲ್ಲಿ ಬೈದ್ಬಿಟ್ಟೆ ಮಲ್ಲಿ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ರೀ ಅಲ್ಲ, ನೀವು ಗಿಫ್ಟ್ ತಗೊಂಬತ್ತೀನಿ ಅಂತ ತಾನೇ ಹೋಗಿದ್ದು, ಬರೀ ಕೈಲಿ ಬಂದಿದ್ದೀರಾ? ಗಿಫ್ಟ್ ಎಲ್ಲಿ? ಗಿಫ್ಟು? ಕರೆಕ್ಟ್, ಗಿಫ್ಟು. ನೋಡು ಮಲ್ಲಿ, ಎಂತ ಕೆಲಸ ಮಾಡ್ತಾನ ಅವನು ಫ್ರೆಂಡು. ನೋಡು, ಅವ್ನ ಕೋಪನೆಲ್ಲ ತಂದು ನಾನು ನಿನ್ನ ಮೇಲೆ ಹಾಕ್ದೆ. ಸಾರಿ ಮಲ್ಲಿ, ಬೇಜಾರು ಮಾಡ್ಕೋಬೇಡ. ಅವನಿಲ್ಲ ಮಲ್ಲಿ, ಮನೇಲಿ ಬೀಗ ಹಾಕೊಂಡೆಲ್ಲ ಹೊಟ್ಟೋಗಿದ್ದಾನೆ. ಅವನಿಗೋಸ್ಕರ ಕಾದು ಫೋನ್ ಮಾಡಿ ತುಂಬಾ ಲೇಟ್ ಆಯ್ತು, ಅವ್ನು ಸಿಗ್ಲಿಲ್ವಲ್ಲ, ಅದಕ್ಕೆ. ಫ್ರೆಂಡ್ಸ್ ಅಂದ್ರೆ ಹೀಗೆ ಅನ್ಸುತ್ತೆ. ಅವನೇ ಫೋನ್ ಮಾಡಿ ಕರೆದ ಬಾ ಮಗ ಅಂತ. ಈಗ ನೋಡು, ಅವನೇ ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಟ. ಅದೇ ನೀನು ನೋಡು ಮಲ್ಲಿ, ಜೊತೆಗೆ ಇದ್ದು ನನ್ನ ಬಗ್ಗೆ ಎಷ್ಟೆಲ್ಲ ಕಾಳಜಿ ಕೇರು ತಗೋತೀಯ ನೀನು. ಹೋಗ್ಲಿ ಬಿಡಿ, ಆಯ್ತು. ಗಿಫ್ಟ್ ತಾನೇ, ಯಾವಾಗ ಕೊಟ್ಟರು ನಡೀತೈತೆ. ನನಗೆ ನಿಮ್ಮ ಪ್ರೀತಿ, ನಿಮ್ಮ ಸಮಯ ಕೊಡ್ತಿದ್ದೀರಲ್ಲ, ಅದೇ ದೊಡ್ಡ ಗಿಫ್ಟ್. ನಂಗೆ ಅಷ್ಟೇ ಸಾಕು ರೀ. ಮತ್ತೆ ಏನು ಯೋಚನೆ ಮಾಡ್ತಿದ್ದೀರಾ? ನಾನು ಹೇಳ್ತಿಲ್ವಾ, ನಂಗೇನು ಬೇಸರ ಇಲ್ಲ ರೀ. ನಿನಗಿಲ್ಲ ಮಲ್ಲಿ ಬೇಸರ, ಆದ್ರೆ ನನಗಿದೆ ಬೇಜಾರು. ನಿನಗೆ ಗಿಫ್ಟ್ ತಂದ್ಕೊಡಕ್ಕಾಗ್ಲಿಲ್ವಲ್ಲ, ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ಬಂದು ಎಲ್ಲ ಹಾಳಾಗೋಯ್ತಲ್ಲ ಮಲ್ಲಿ. ಆ ಬೇಜಾರು ಹೇಗೆ ಹೋಗುತ್ತೆ ಹೇಳು ನನಗೆ? ಪಕ್ಕ ಮಲ್ಲಿ, ನಾಳೆ ನಾನೇ ಖುದ್ದಾಗಿ ಬಂದು ಗಿಫ್ಟ್ ತಗೊಂಡು ಮನೆಗೆ ಬಂದು ನಿನ್ನ ಕೈಗೆ ಕೊಡ್ತೀನಿ. ಸರಿ ಬಾವ. ರೀ, ನನ್ಗೊಂದು ಡೌಟು. ಏನು? ಅಲ್ಲ ರೀ, ನಿಮ್ಮ ಫ್ರೆಂಡು ಬೀಗ ಹಾಕೊಂಡು ಹೋಗಿದ್ರಲ್ಲ, ನೀವು ಅಲ್ಲೇನಕ್ಕೆ ಅಷ್ಟೊಂದು ತಡ ಮಾಡಿದ್ರಿ? ವಾಪಸ್ ಬರ್ಬೋದಾಗಿತ್ತಲ್ವಾ? ಅಲ್ವಾ? ಕರೆಕ್ಟು ಮಲ್ಲಿ. ಮನೆ ಬಿಟ್ಟು ಅಷ್ಟು ದೂರದಿಂದ ಇಲ್ಲಿವರೆಗೂ ಲಾಂಗ್ ಡ್ರೈವ್ ಕರ್ಕೊಂಡ್ಬಂದು ಅಷ್ಟು ಪ್ರೀತಿಯಿಂದ ಆಸೆಯಿಂದ ನನ್ನ ಹೆಂಡತಿಗೆ ಗಿಫ್ಟ್ ಕೊಡಬೇಕು ಅಂತ ಬರೀ ಬೀಗ ಹಾಕಿದ್ದೆ ಅಂದ ಮಾತ್ರಕ್ಕೆ ಬಂದ್ಬಿಡ್ಲ ನಾನು ವಾಪಸ್ಸು? ಅಲ್ಲೇ ಇದ್ದೆ ನಾನು, ಕಾದೆ, ಮನೆ ಸುತ್ತಮುತ್ತ ಎಲ್ಲ ಹುಡುಕಾಡ್ದೆ. ಒಂದು 10 ಸಲ ಫೋನ್ ಮಾಡಿದೆ ಮಲ್ಲಿ, ಕಾಲೇ ಕನೆಕ್ಟ್ ಆಗಲಿಲ್ಲ ಅಂತೀನಿ. ಲಾಸ್ಟಲ್ಲಿ ಕನೆಕ್ಟ್ ಆಯ್ತು ಗೊತ್ತಾ? ಅವಾಗ ಹೇಳ್ತಾನೆ ಅವನು, ಸಾರಿ ಗುರು, ಏನೋ ಅರ್ಜೆಂಟ್ ಕೆಲಸ ಈಚೆ ಬಂದ್ಬಿಟ್ಟೆ, ನಾಳೆ ಸಿಗ್ತೀನಿ ಅಂತಾನೆ. ಸರಿಯಾಗಿ ಹೋಗ್ದೆ ಮಲ್ಲಿ, ಸರಿಯಾಗಿ ಹೋಗ್ದೆ. ಇಂಥ ಕೆಲಸ ಮಾಡ್ತಾನೆ ನಾವು, ನನ್ನ ಹೆಂಡತಿ ಕರ್ಕೊಂಬಂದಿನಿ ಅಲ್ಲಿಂದ ಅಂತ ಸರಿಯಾಗಿ ಹೋಗ್ದು ಕಾಲಿ ಟೈಮಲ್ಲಿ. ನಿಮಗೆ ತುಂಬ ಬೇಜಾರಾಯ್ತಾ ಲೇಟ್ ಮಾಡಿದ್ದು? ಹ್ಞೂ ರೀ, ಸಾನೇ ಭಯ ಆಯ್ತು ಗೊತ್ತಾ? ನನ್ಗಂತೂ ಒಡನೆ ಬಂದಂಗಾಗಿತ್ತು. ಸಾರಿ ಮಲ್ಲಿ, ನೀನು ಈ ಥರ ಅಳು ಅಂತೆಲ್ಲ ಮಾತಾಡಿದ್ರೆ ನನ್ನ ಕಣ್ಣಲ್ಲೂ ನೀರು ಬರುತ್ತೆ, ನನಗೂ ಬೇಜಾರಾಗುತ್ತೆ. ಪ್ಲೀಸ್ ಹಂಗೆಲ್ಲ ಮಾತಾಡಬೇಡ. ಸರಿ. ಬಿಗ್ ಬ್ರೋ ಫೋನ್ ಮಾಡಿದ್ದ, ತುಂಬ ಲೇಟ್ ಆಗಿದೆ, ಇನ್ನೂ ಎಲ್ಲಿದ್ದೀರಾ ಅಂತ. ಬಾ ಹೋಗೋಣ. ರೀ, ಅದೇನೋ ಗಿಫ್ಟು ಅಂದ್ರಲ್ಲ, ಏನದು? ಗಿಫ್ಟ್ ಆಗಿ ಇರಬೇಕು ಮಲ್ಲಿ, ಸರ್ಪ್ರೈಸ್ ಅದು. ಅದನ್ನ ನಾನೇ ತಂದು ನಿನ್ನ ಕೈ ಕೊಟ್ಟು ನೀನದನ್ನ ಓಪನ್ ಮಾಡಿ, ಆಗ ನಿನ್ನ ಮುಖದಲ್ಲಿ ಬರುತ್ತೆ ಗೊತ್ತಾ ರಿಯಾಕ್ಷನ್. ನನ್ನ ಹೆಂಡತಿ ಮುಖದಲ್ಲಿ ಬರೋ ಆ ರಿಯಾಕ್ಷನ್ ನೋಡ್ಬೇಕು ಮಲ್ಲಿ. ಹೇಳಿದ್ರೆ ಎಲ್ಲ ಹಾಳಾಗ್ಬಿಡುತ್ತೆ. ಕರೆಕ್ಟ್ ತಾನೆ? ನಾನಂತೂ ಅದೇನ್ ಗಿಫ್ಟ್ ಕೊಡ್ತೀರೋ ಅಂತ ಕಾಯ್ತಾ ಇದ್ದೀನಿ. ಅದ್ರ ಬಗ್ಗೆನೇ ಕನ್ಸ್ ಕಾಣ್ತಿದ್ದೀನಿ ಗೊತ್ತಾ? ಕನ್ಸ್ ಕಾಣ್ತಿದ್ಯಾ? ಕಾಣು, ಒಳ್ಳೆ ಗಿಫ್ಟೇ ಕೊಡ್ತೀನಿ ನಿನಗೆ. ಮಲ್ಲಿ, ಬಿಗ್ ಬ್ರೋ ಫೋನ್ ಮಾಡಿದ್ದ, ಹೊರಡೋಣ. ಈಗ ಬರ್ತಿದ್ದೀರಾ ನೀವು? 25 ನಿಮಿಷದಲ್ಲಿ ಬರೋರು ಈಗ ಬರ್ತಿದ್ದೀರಾ? ಈಗ 25 ನಿಮಿಷ ಆಗ್ತಿದ್ಯಾ? ಅಲ್ಲ, ಲೇಟ್ ಆಗುತ್ತೆ ಅಂತ ಒಂದು ಫೋನ್ ಮಾಡಿ ಇನ್ಫಾರ್ಮ್ ಮಾಡತ್ತಾನೆ. ಅಕ್ಕರೆ ಕ್ಷಮಿಸಿ ಅಕ್ಕರೆ. ಶಂಸೋದಾಗಿರ್ಲಿ ಮಲ್ಲಿ, ಬಸ್ರಿ ಹೆಂಗ್ಸು ಇಷ್ಟೊತ್ತವರೆಗೂ ಆಚೆ ಇರಬಾರ್ದು ಅಂತ ಗೊತ್ತಿಲ್ವಾ ನಿನಗೆ? ನೀವಿಬ್ರು ಈ ರೀತಿ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೋಗ್ಬೇಕಾರೆ ಕುಯ್ದಿ ಸಾಲದು ಅಂತ ಇವಾಗ್ಲೂ ನಿಲ್ಸ್ಕೊಂಡು ಕುಯ್ತಾ ಇದ್ದಾಳೆ, ಕರ್ಮ. ಅಕ್ಕರೆ, ನಾನು ಕ್ಷಮಿಸಿ ಅಂತ ಕೇಳ್ಕೊಂಡಲ್ಲ, ಮತ್ತಿನ್ನೇನಕ್ಕೆ ಬೈತಿದ್ದೀರಾ? ಬೈದೆ ಇನ್ನೇನು ಮಾಡಲಿ ಮಲ್ಲಿ? ಬೇಗ ಬನ್ನಿ ಅಂತ ಹೇಳಿ ಕಳಿಸ್ದೆ, ಬಟ್ ನೀವಿಬ್ರು ತುಂಬಾನೇ ಕೇರ್ಲೆಸ್ ಆಗಿದ್ದೀರಾ. ಅಲ್ಲ ಜಯದೇವ್ ಅವರೇ, ಅವಳಿಗಂತೂ ಬುದ್ಧಿ ಇಲ್ಲ. ನೀವಾದ್ರೂ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತೀರಾ ಅಂದ್ರೆ ನೀವು
ದಯವಿಟ್ಟು ಇನ್ನೊಂದ್ಸಲಿ ಅವ್ನ ಈ ರೀತಿ ಆಚೆ ಕರ್ಕೊಂಡು ಹೋಗ್ಬೇಡಿ. ಅದಕ್ಕೆ ಸಾರಿ, ಫಸ್ಟ್ ಒಂದು ಸಾರಿ ಹೇಳ್ಬಿಡ್ತೀನಿ. ಅವಳು ಪಾಪ ಬಸ್ರಿ, ಅದಕ್ಕೆ ಅವಳಿಗೂ ಬೈಕೆಗಳೇನಾದ್ರು ಇರ್ತಾವಲ್ಲ, ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ಅವಳಿಗೆ ಬೇಜಾರಾಗುತ್ತೆ, ಡಿಸಪಾಯಿಂಟ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಆವಾಗಲೇ ನಿಮ್ಮ ಮುಂದೆ ಕರ್ಕೊಂಡು ಹೋಗಿದ್ದು. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ವಲ್ಪ ಲೇಟ್ ಆಗೋಯ್ತು. ರಿಯಲಿ ಸಾರಿ ಫಾರ್ ದಟ್. ನಿಮಗಿರೋ ಕಾಳಜಿನೇ ನನಗೂ ಇರೋದು, ಬಟ್ ಏನು ಮಾಡಲಿ, ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ, ಸಾರಿ. ನೀವು ಬರ್ತಿದ್ದಂಗೆ ಈ ರೀತಿ ಎಲ್ಲ ಮಾತಾಡ್ಬಿಟ್ಟೆ. ಬನ್ನಿ ಊಟ ಮಾಡಿ. ರೀ ಬನ್ನಿ. ಆನಂದ್, ಎಲ್ಲಿಗೆ ಹೋಗ್ತಿದ್ಯಾ? ಇದು ಆಫೀಸ್ಗೆ ಹೋಗಿ ಬರೋಣ ಅಂತ ಚೆನ್ನ. ಆಫೀಸ್ಗ? ಅಲ್ಲ ಆನಂದ್, ನಾನು ಅಷ್ಟೆಲ್ಲ ಹೇಳಿದ ಮೇಲೂ ಯಾಕೆ ಆಫೀಸ್ಗೆ ಹೋಗ್ತಾ ಇದೆಯಾ ಅಂತನಾ? ಗೆಳೆಯನ ಋಣ ತೀರ್ಸೋಕ್ಕಾದರೂ ಹೋಗ್ಬೇಕಲ್ಲ ಅಪರ್ಣ. ನೋಡು, ನಾನು ಯಾವುದೋ ಪೊಸಿಷನ್ಗೋ ಸ್ಯಾಲ್ರಿಗೋ ಆಸೆ ಬಿದ್ದು ಹೋಗ್ತಾ ಇಲ್ಲ. ನನ್ನ ಗೆಳೆಯನಿಗೋಸ್ಕರ ಹೋಗ್ತಾ ಇದ್ದೀನಿ. ಅವನು ನಮ್ಮಿಬ್ಬರಿಗೆ ಬರೀ ಗೆಳೆಯ ಅಷ್ಟೇ ಅಲ್ಲ, ತಂದೆ ತಾಯಿ ಬಂಧು ಬಳಗ ಎಲ್ಲ ಅವನೇ. ನಮ್ಮಿಬ್ಬರ ಪ್ರೀತಿಗೆ ಅವನೆಷ್ಟು ಸಪೋರ್ಟ್ ಮಾಡ್ದ, ನಮ್ಮಿಬ್ಬರನ್ನ ಒಂದು ಮಾಡಿದ್ದು ಅವನೇ ಅಲ್ವಾ? ಬರೀ ಇದಿಷ್ಟೇ ಅಲ್ಲ, ನಮ್ಮ ಲೈಫಲ್ಲಿ ಪ್ರತಿಯೊಂದರಲ್ಲೂ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಅಪರ್ಣ. ಈಗ ಮೊನ್ನೆನೇ ತಗೋ, ನನಗೆ ಆಕ್ಸಿಡೆಂಟ್ ಆದಾಗ ಅವನು ನನ್ನ ಯಾವ ಥರ ನೋಡ್ಕೊಂಡ ಅಂತ ನೀನೇ ತಾನೇ ಹೇಳಿದ್ದು. ಅಲ್ಲ ಆನಂದ್, ಪ್ಲೀಸ್ ಅಪರ್ಣ, ಇದೊಂದು ವಿಷಯದಲ್ಲಿ ನನ್ನ ತಡಿಬೇಡ. ಸರಿ, ಈಗ ನೀನು ಹೇಳ್ದಂಗೆ ನಾನು ಕೆಲ್ಸಕ್ಕೆ ಹೋಗದೆ ಮನೇಲೇ ಇರ್ತೀನಿ ಅಂತ ಅನ್ಕೋ. ಎಷ್ಟು ದಿವಸ ಅಂತ ಮನೇಲಿರಲಿ? ಒಂದಲ್ಲ ಒಂದಿನ ನನ್ನ ಕೆಲ್ಸಕ್ಕೆ ಹೋಗಲೇಬೇಕಲ್ಲ. ಆ ವಿಷಯ ಗೆಳೆಯಂಗೆ ಗೊತ್ತಾದಾಗ ಯಾಕೋ ನನ್ನ ಹತ್ರ ಕೆಲಸ ಬಿಟ್ಟೆ ಅಂತ ಕೇಳ್ತಾನೆ. ಏನಂತ ಉತ್ತರ ಕೊಡಲಿ? ನೀನು ತಾನೇ ಏನಂತ ಉತ್ತರ ಕೊಡ್ತೀಯಾ? ಪ್ಲೀಸ್ ಅಪರ್ಣ, ನನ್ನ ಭಾವನೆನ ಅರ್ಥ ಮಾಡ್ಕೊ. ನಾನು ಏನೇ ಮಾಡಿದ್ರು ಸರಿಯಾಗೇ ಮಾಡ್ತೀನಿ ಅನ್ನೋ ನಂಬಿಕೆ ನಿನಗಿದೆ ತಾನೆ. ಇನ್ನೀ ವಿಷಯದ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡ ಪ್ಲೀಸ್. ನೋಡಾನಂದ್, ಗೌತಮ್ ಬಗ್ಗೆ ನನಗೆ ಗೊತ್ತು, ನಿಮ್ಮ ಫ್ರೆಂಡ್ಶಿಪ್ ಏನು ಅಂತಲೂ ನನಗೆ ಗೊತ್ತು. ಯಾಕಂದರೆ ನಾನು ಮೊದಲಿಂದನೂ ನಿಮ್ಮ ಫ್ರೆಂಡ್ಶಿಪ್ನ ನೋಡ್ಕೊಂಡು ಬಂದಿದ್ದೀನಿ. ಅದ್ರ ಬಗ್ಗೆ ನಂಗೆ ತುಂಬಾ ಖುಷಿ ಇದೆ. ಆದರೆ ನನಗೆ ಭಯ ಆಗ್ತಿರೋದು ಅವನ ಸುತ್ತಮುತ್ತ ಇರೋರ ಬಗ್ಗೆ. ಆ ಭಯನೇ ನನಗೆ ಕಾಡ್ತಿರೋದು.